ಇಲ್ಲಿ ಇಷ್ಟು ಕ್ವಿಕ್ಕಾಗಿ ಯಾವ ಥರ ನಾವು ಸರ್ವಿಸ್ ಕೊಡ್ತೀವಿ ಅಂತ ನಿಮಗೆಲ್ಲ ಒಂದು ಆಶ್ಚರ್ಯ ಆಗ್ತಾ ಇರಬೇಕು. ಪ್ರತಿಯೊಂದು ಪ್ರಾಡಕ್ಟು ನಾವು ಕಂಪ್ನಿ ಪ್ರಾಡಕ್ಟ್ ತೊಗೊಂಡ್ರೆ ಅವರು ಆ ಪ್ರಾಡಕ್ಟ್ನ ಯಾರು ಡೂಪ್ಲಿಕೇಟ್ ಮಾಡಬಾರ್ದು, ಮಾರ್ಕೆಟಲ್ಲಿ ಸುಲಭವಾಗಿ ಸಿಗಬಾರ್ದು, ಆ ಥರನೇ ಮಾಡಿರ್ತಾರೆ ಡಿಸೈನು. ಅದೆಲ್ಲರಿಗೂ ಗೊತ್ತೇ ಇದೆ. ಪ್ರತಿಯೊಂದು ಪ್ರಾಡಕ್ಟು ನಾವು ರಿವರ್ಸ್ ಇಂಜಿನಿಯರಿಂಗ್ ಮಾಡಿರೋದ್ರಿಂದ ನಾವು ಈಸಿಯಾಗಿ ಇಂಥ ಕಾಂಪ್ಲಿಕೇಶನ್ ಇರುವಂಥ ಕೇಸ್ ಕೂಡ ನಾವು ಇಮಿಡಿಯೇಟಾಗಿ ಸಾಲ್ವ್ ಮಾಡ್ತೀವಿ. ಇವರಿಗೆ ನಾವು 10 ಡೇಸ್ ಕಮಿಟ್ಮೆಂಟ್ ಕೊಟ್ಟಿದ್ವಿ, ಟೈಮ್ ಕಮಿಟ್ಮೆಂಟು. ವಿತಿನ್ 10 ಡೇಸಲ್ಲಿ ನಾವು ವರ್ಕ್ ಕಂಪ್ಲೀಟ್ ಮಾಡಿ ಗಾಡಿ ಕೊಡ್ತಾಯಿದ್ದೀವಿ. ಇದಾ ಸರ್? ಇದೇನೋ ಗೊತ್ತಿಲ್ಲ ಸರ್ ನನಗೂ. ಇದೇನೋ ವೈರ್ ಬಂದೈತೆ, ಕಪ್ಪು ಏನಾಯ್ತು ಏನೋ ಅದು ಗೊತ್ತಿಲ್ಲ ನನಗೂ. ಇದೇನು ಸರ್ ಇದು? ಅದು ಏರ್ ಬ್ಯಾಗ್ ಮಾಡಿಲ್ಲ ಅದು ಆಯಿತಾ? ಹಾಂ ಸರ್, ಏರ್ ಬ್ಯಾಗ್ ಇದರಿಂದನೇ ಕಂಟ್ರೋಲ್ ಆಗುತ್ತೆ. ಇದೇನು ಸರ್ ಇದು? ಕಡ್ಡಿ ಐತೆ. ಅದು ಕೀ ಸೆನ್ಸರ್, ಕೀನ ಸೆನ್ಸ್ ಮಾಡುತ್ತೆ. ಗಾಡೀಲಿ ಕೀ ಇದೆ ಅಂತೇಳಿ ಸೆನ್ಸ್ ಮಾಡುತ್ತೆ. ಗಾಡೀಲಿ ಇರೋವಂಥ ಪ್ರತಿಯೊಂದು ಮಾಡ್ಯೂಲ್ನ ನಾವು ನೀಟಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಮತ್ತು ಅದು ವರ್ಕಿಂಗ್ ಇದೆಯೋ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಈ ಕಂಪ್ಲೀಟ್ ಬೋರ್ಡ್ ಎಲ್ಲ ಹಾಳಾಗಿದೆ. ಇದು ಯಾವುದೇ ಕಾರಣಕ್ಕೂ ನಾವು ರೆಡಿ ಮಾಡೋ ಥರ ಇಲ್ಲ. ಟೋಟಲ್ ಪ್ಯಾಕ್ ಈ ಸ್ಲೇವ್ BMS ಕಂಪ್ಲೀಟ್ ಹಾಳಾಗಿರೋದ್ರಿಂದ ನಾವು ಟೋಟಲಿ ಇದನ್ನು ರಿಪ್ಲೇಸ್ಮೆಂಟಿಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಇದಕ್ಕೆ ಬ್ಯಾಟ್ರಿ ಪ್ಯಾಕ್ ಕೂಡ ಬಂದಿದೆ. ಬ್ಯಾಟ್ರಿ ಪ್ಯಾಕ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ಗಾಡೀಲಿ. ಇದು ಬ್ಯಾಟ್ರಿ ಪ್ಯಾಕು, ಬೇರೆ ಬ್ಯಾಟ್ರಿ ಪ್ಯಾಕ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ವೆಹಿಕಲಲ್ಲಿ. BYDಯಲ್ಲಿ ಕಂಪ್ಲೀಟ್ ಪಾರ್ಟ್ಸ್ ಕೂಡ ಇನ್ಕ್ಲೂಡಿಂಗ್ ಬ್ಯಾಟ್ರಿ ಪ್ಯಾಕ್ ಮತ್ತು ಪ್ರತಿಯೊಂದು ಪ್ಯಾನಲ್ಸ್ ಕೂಡ BYDನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಅವ್ರದ್ದೇ ಪಾರ್ಟ್ಸ್ ಆಗಿರುತ್ತೆ. ಈ ಪಾರ್ಟ್ಸು ಹೊರಗಡೆ ಮಾರ್ಕೆಟಲ್ಲಿ ಅಷ್ಟು ಸುಲಭವಾಗಿ ಸಿಗೋಲ್ಲ, ಇಂಪೋರ್ಟೇ ಮಾಡಬೇಕಾಗುತ್ತೆ. ಸುಮಾರಷ್ಟು ಪಾರ್ಟ್ನ ಇಂಪೋರ್ಟ್ ಮಾಡಿ ಇದರಲ್ಲಿ ಹಾಕಿದ್ವಿ ನಾವು. ಈ ಗಾಡೀಲಿ ರೆಡಿಯಾಗಿದೆ, ಬನ್ನಿ. ಎಷ್ಟೋ ಗಾಡಿಗಳು ಸರ್ವಿಸ್ ಅಪ್ರೂವಲ್ ಕೊಡದಲ್ಲೇ, ಇನ್ಸೂರೆನ್ಸ್ ಅಪ್ರೂವಲ್ ಬರದಲ್ಲೇ ಸರ್ವಿಸ್ ಸೆಂಟ್ರಲ್ಲಿ ಅಲ್ಲಿ ಇಲ್ಲಿ ಗಾಡಿಗಳು ನಿಂತಿರುತ್ತೆ. ಈ ಗಾಡಿ ಬಂದು ನಮ್ಮ ಹತ್ರ 13th ಡೇ ಇವತ್ತು. EPF ಎಲ್ಲ ರಿಮೂವ್ ಮಾಡಿ ಹೊಸ ಗಾಡಿ ಥರ ಹೊರಗಡೆ ಹೋಗ್ತಾ ಇದೆ ಗಾಡಿ. ಹತ್ರನೂ ಈ ಥರ ಗಾಡಿಗಳಿದ್ದರೆ ಈ ಗಾಡಿನ ಸರ್ವಿಸ್ ಸೆಂಟ್ರಿಗೆ ತೊಗೊಂಬನ್ನಿ, ನಮ್ಮ ಹತ್ರ ಡಿಸ್ಕಸ್ ಮಾಡಿ ಏನೇ ಕಂಡೀಷನಲ್ಲಿರಲಿ ನಿಮ್ಮ ಗಾಡಿ ರೆಡಿ ಮಾಡಿಕೊಡ್ತೀವಿ.